ಮಹತಪಸ್ವಿ ಶಿವಯೋಗಿಗಳನ್ನು ಸ್ಮರಣೆ ಮಾಡಿ ಇವತ್ತು ನಮ್ಮ ನಾಡಿನಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯ ಜೈನ ಸಮುದಾಯದವರು ಐನಾಪುರ ಗ್ರಾಮದಲ್ಲಿ ಈ ಒಂದು ಬೃಹತ್ವಾಗಿರ್ತಕ್ಕಂಥ ಸಮಾವೇಶವನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ಸಮಾವೇಶದ ಪಾವನ ಸಾನ್ನಿಧ್ಯವನ್ನು ದಯಪಾಲಿಸಿರ್ತಕ್ಕಂಥ ಪರಮ ಪೂಜ್ಯ 108 ಗುಣಧರ್ ನಂದಿ ಮುನಿ ಮಹಾರಾಜರ ಪಾದಕಮಲಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಸರ್ವ ಮುನಿಗಳ ಪಾದಕ್ಕೂ ಕೂಡ ಹಣೆ ಮಾಡಿದು ಇವತ್ತು ಈ ಕಾರ್ಯಕ್ರಮದ ಉದ್ಘಾಟಕರು ಕರ್ನಾಟಕ ರಾಜ್ಯ ಗಣವೆತ್ತ ರಾಜ್ಯಪಾಲರು ಆಗಿರ್ತಕ್ಕಂಥ ಸನ್ಮಾನ್ಯ ತಾವರ್ಚಂದ್ ಗೆಹ್ಲೋಟ್ಜಿ ಅವರೇ, ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅನೇಕ ನನ್ನ ಶಾಸಕ ಮಿತ್ರರೆಲ್ಲರೂ ಬಂದಿದ್ದಾರೆ, ಮಾಜಿ ಶಾಸಕರು ಬಂದಿದ್ದಾರೆ. ಅವರೆಲ್ಲರ ಹೆಸರನ್ನು ತಗೊಂಡ್ರೆ ಸಮಯದ ಅಭಾವ, ಅದರಿಂದ ಎಲ್ಲರೂ ಕೂಡ ಕ್ಷಮಿಸಬೇಕು. ಇಲ್ಲಿ ಬಂದಿರತಕ್ಕಂಥ ಹಾಲಿ ಶಾಸಕರೇ, ಮಾಜಿ ಶಾಸಕರೇ ಮತ್ತು ಭಾವಿ ಶಾಸಕರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಪೂಜ್ಯ ರೈತ ಬಂಧುಗಳೇ, ಶ್ರಾವಕಿಯರೇ, ನಿಮ್ಮೆಲ್ಲರಿಗೂ ಕೂಡ ಜೈ ಜಿನೇಂದ್ರ. ವಿಶೇಷವಾಗಿ ಪರಮ ಪೂಜ್ಯರ ಅಪೇಕ್ಷೆ ಈ ನಾಡಿನಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ಜೈನ ಸಮುದಾಯಕ್ಕೆ ತಮ್ಮ ನ್ಯಾಯಸಮ್ಮತವಾಗಿರ್ತಕ್ಕಂಥ ಸವಲತ್ತುಗಳು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಸಿಗಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇವೆರಡೂ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ಈ ಒಂದು ಬೃಹತ್ವಾಗಿರ್ತಕ್ಕಂಥ ಸಮಾವೇಶವನ್ನು ಆಯೋಜನೆಯನ್ನು ಮಾಡಿದ್ದಾರೆ. ಅವರ ದೊಡ್ಡ ಒಂದು ಅಪೇಕ್ಷೆ ಇದೆ, ಈ ರಾಜ್ಯದಲ್ಲಿರ್ತಕ್ಕಂಥ ಜೈನ ಸಮುದಾಯ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದ್ರೂ ಕೂಡ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಸವಲತ್ತುಗಳು ಸಿಗ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಆಗ್ತಾ ಇದೆ. ಆ ವ್ಯತ್ಯಾಸವನ್ನು ಸರಿದೂಗಿಸೋಸ್ಕರ ಈ ಸರ್ಕಾರದ ಗಮನಕ್ಕೆ ತಂದು ನಮಗೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯವನ್ನು ಒದಗಿಸಿಕೊಡಬೇಕು ಅಂತಕ್ಕಂಥದ್ದನ್ನು ತಮ್ಮ ಅಭಿಪ್ರಾಯವನ್ನು ನಮ್ಮೆಲ್ಲರ ಮುಂದೆ ಮತ್ತು ಗಣವೆತ್ತ ರಾಜ್ಯಪಾಲರಾಗಿರ್ತಕ್ಕಂಥ ತಾವರ್ಚಂದ್ ಗೆಹ್ಲೋಟ್ ಅವರ ಸನ್ಮುಖದಲ್ಲಿ ಅವರ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಪೂಜ್ಯರೇ, ತಾವು ಬೆಳಗಾವಿಯಲ್ಲಿ ಒಂದು ಸಮಾವೇಶವನ್ನು ಆಯೋಜನೆ ಮಾಡಿದ್ರಿ. ಆ ಒಂದು ಸಮಾವೇಶದಲ್ಲಿ ನಮ್ಮೆಲ್ಲರ ಗಮನಕ್ಕೆ ತಂದಿದ್ದೀರಿ, ರಾಜ್ಯದಲ್ಲಿ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ನಿಗಮ ಆಗಬೇಕು, ಅದರ ಜೊತೆಗೆ ಜೈನ ಸಮುದಾಯದ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ವಸತಿ ನಿಲಯಗಳನ್ನು ಸ್ಥಾಪನೆ ಮಾಡಬೇಕು, ಸಸ್ಯಾಹಾರ ಉಪಹಾರವನ್ನು ಕೊಡಬೇಕು, ಅದರ ಜೊತೆಗೆ ಸಾತ್ವಿಕ ಆಹಾರವನ್ನು ಕೊಡ್ತಕ್ಕಂಥ ಕಾರ್ಯವನ್ನು ಸರ್ಕಾರ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ತಾವು ಹೇಳಿದ್ರಿ. ನಿಮ್ಮೆಲ್ಲರ ಧ್ವನಿಯಾಗಿ ವಿಧಾನಸಭೆಯಲ್ಲಿ ಸರ್ಕಾರದ ಗಮನವನ್ನು ಸೆಳೆಯೋದ್ರ ಮುಖಾಂತರ ಜೈನ ಸಮುದಾಯಕ್ಕೆ ಒಂದು ಕೊಡುಗೆಯನ್ನು ಕೊಡಬೇಕು. ಕಾರಣ ಅಂತಂದರೆ ಅವ್ರಿಗೆ ಸಿಗ್ತಕ್ಕಂಥ ಸವಲತ್ತದಲ್ಲಿ ಅವರಿಗೆ ಅನ್ಯಾಯ ಆಗ್ತಾ ಇದೆ, ಅನ್ಯಾಯವನ್ನು ಸರಿದೂಗಬೇಕು ಅಂತಕ್ಕಂಥದ್ದನ್ನು ವಿವರವಾಗಿ ನಾನು ಸರ್ಕಾರದ ಗಮನವನ್ನು ಸೆಳೆದಿದ್ದೇನೆ. ಮುಂದಿನೂ ಕೂಡ ಇಲ್ಲಿ ಅಭಯ್ ಪಾಟೀಲ್ ಇದ್ದಾರೆ, ನಮ್ಮ ಗಣೇಶ್ ಹುಕ್ಕೇರಿ ಅವರಿದ್ದಾರೆ, ರಾಜು ಕಾಗೆ ಅವರಿದ್ದಾರೆ, ಐಹೊಳೆ ಅವರಿದ್ದಾರೆ. ನಾವೆಲ್ಲರೂ ಕೂಡ ಶಾಸಕರಾಗಿ ಒಂದಾಗಿ ಒಟ್ಟಾಗಿ ನಾವು ಪಕ್ಷಾತೀತವಾಗಿ ಸರ್ಕಾರಕ್ಕೆ ಮತ್ತೊಂದು ಸಾರಿ ಬರುವ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟಂಥ ಸಚಿವರ ಗಮನವನ್ನು ಸೆಳೆದು ಅವರ ಒಂದು ಆಜ್ಞೆ ಇದೆ, 1 ವರ್ಷದಲ್ಲಿ ಈ ಪ್ರತ್ಯೇಕವಾಗಿರ್ತಕ್ಕಂಥ ನಿಗಮವನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು ಏನು ಅಪೇಕ್ಷೆ ಇದೆ, ಆ ಅಪೇಕ್ಷೆಯನ್ನು ಈಡೇರಿಸಲಿಕ್ಕೆ ಎಲ್ಲ ತೀರ್ಥಂಕರು ಈ ಸರ್ಕಾರಕ್ಕೆ ನಮಗೆ ಶಕ್ತಿಯನ್ನು ಕೊಡಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಖಂಡಿತವಾಗಿಯೂ ಕೂಡ
ಜೈನ ಸಮುದಾಯದ ಋಣದ ಭಾರ ನನ್ನ ಮೇಲೇನೂ ಇದೆ, ಇಲ್ಲಿ ಕೂತಿರ್ತಕ್ಕಂಥ ಅನೇಕ ಶಾಸಕರ ಮೇಲಿದೆ. ಅದರ ಜೊತೆಗೆ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಮೇಲೇನೂ ಕೂಡ ಬಹಳ ದೊಡ್ಡ ಒಂದು ಋಣದ ಭಾರ ಇದೆ. ಯಾಕಂದ್ರೆ ಇದೇ ತಾಲೂಕಿನವರು ಸೇಡ್ಬಾಳದಲ್ಲಿ ಜನಿಸಿರ್ತಕ್ಕಂಥ ಪರಮ ಪೂಜ್ಯರು ವಿದ್ಯಾನಂದ ಮುನಿ ಮಹಾರಾಜರು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಹಸ್ತದ ಚಿನ್ನವನ್ನ ಕೊಟ್ಟಿರ್ತಕ್ಕಂಥ ಮಹಾತ್ಮರು ಅವರು. ಅಂತ ಮಹಾತ್ಮರ ಚಿನ್ನವನ್ನ ಕೊಟ್ಕೊಂಡು ನಾವು ತಗೊಂಡು ಇವತ್ತು ದೇಶಾದ್ಯಂತ ಕಾಂಗ್ರೆಸ್ ಪಕ್ಷ ಉಳಿದಿದೆ ಮತ್ತು ಬೆಳೆದಿದೆ, ಮುಂದೂ ಕೂಡ ಬೆಳೀತಾ ಇದೆ ಅಂತಕ್ಕಂಥದ್ದು ಅರಿವು ನಾವೆಲ್ಲರೂ ಇಟ್ಕೊಂಡು ಮುಂದಿನ ದಿನಮಾನದಲ್ಲಿ ಖಂಡಿತವಾಗಿಯೂ ನಿಮ್ಮ ಧ್ವನಿಯಾಗಿ ನಿಮ್ಮ ಅಪೇಕ್ಷೆಯನ್ನ ಈಡೇರಿಸೋದ್ರಲ್ಲಿ ನಮ್ಮ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನ ಖಂಡಿತವಾಗಿಯೂ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳಿ, ಬಹುಶಃ ನೀವು ಯಾವುದೇ ಮುಂದೆ ಆತಂಕಗೊಳಗಾಗತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಯಾಕಂದರೆ ಸರ್ಕಾರ ನೀವು ಕೊಟ್ಟಿರ್ತಕ್ಕಂಥ ಚಿನ್ನದ ಆಧಾರದ ಮೇಲೆ ಇವತ್ತು ನಾವು ಗೆದ್ದು ಸರ್ಕಾರವನ್ನು ರಚನೆ ಮಾಡಿದ್ದೀವಿ. ಅದರದ ಅರಿವು ಸಂಪೂರ್ಣ ನಮಗೂ ಮತ್ತು ನಮ್ಮ ಸರ್ಕಾರಕ್ಕೆ ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯನ ಸಾಹೇಬರಿಗೂ ಕೂಡ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ನೀವು ಏನು ಈ ಸರ್ಕಾರದ ಗಮನವನ್ನು ಸೆಳೀಲಿಕ್ಕೆ ನಮ್ಮನ್ನೆಲ್ಲರನ್ನು ಕರೆದು ನಮಗೆ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದೀರಿ, ಆ ಜವಾಬ್ದಾರಿಯನ್ನ ಖಂಡಿತವಾಗಿಯೂ ಕೂಡ ನಾವು ನಿರ್ವಹಿಸ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಗಣವೆತ್ತ ರಾಜ್ಯಪಾಲರಾಗಿರ್ತಕ್ಕಂಥ ತಾರಾಚಂದ್ ಗೆಹ್ಲೋಟ್ಜಿ ಅವರು ಬಂದಿದ್ದಾರೆ. ನಮ್ಮೆಲ್ಲರ ಸೌಭಾಗ್ಯ. ಅಂತ ಮಹಾನ್ ವ್ಯಕ್ತಿಗಳು ಇವತ್ತು ಒಂದು ಹಳ್ಳಿಗೆ ಬಂದು ಈ ಸಮಾವೇಶದಲ್ಲಿ ಭಾಗವಹಿಸಿ ನಮ್ಮನ್ನೆಲ್ಲರನ್ನ ಉದ್ದೇಶಿಸಿ ಮಾತನಾಡ್ತಕ್ಕಂಥ ಸಂದರ್ಭ ಇರೋದರಿಂದ ಆ ಸಮಯವನ್ನು ಹೆಚ್ಚು ತಗೊಳ್ಳಾರದೆ ಹೆಚ್ಚಿನ ಸಮಯವನ್ನ ಮಾನ್ಯ ರಾಜ್ಯಪಾಲರಿಗೆ ನಾನು ಬಿಟ್ಟುಕೊಡ್ತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಪ್ರೀತಿಯಿಂದ ನಮ್ಮನ್ನ ಕರೆಸಿಕೊಂಡು ಇವತ್ತು ಅನೇಕ ಜನ ನಮ್ಮ ಅನೇಕ ಶಾಸಕರು ಬಂದಿದ್ದಾರೆ, ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಬಂದಿದ್ದಾರೆ. ಬಸವಣ್ಣ ಒಂದು ಮಾತು ಹೇಳಿದಾನೆ, ಅದರದ ಆಧಾರವಾಗಿ ಇಟ್ಕೊಂಡು ನಮ್ಮನ್ನೆಲ್ಲರೂ ನೀವು ಕರೆದಿದ್ದೀರಿ. ಬಸವಣ್ಣ ಏನು ಹೇಳಿದಂದ್ರೆ, ಇವನ್ ಆರವ ಎಂದೆನಿಸಿದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ಇವ ನಿಮ್ಮ ಮನೆ ಮಗನೆಂದೆನಿಸಯ್ಯ ಅಂತೇಳಿ ಹೇಳಿದ್ರು. ಆ ಒಂದು ವಿಚಾರದ ಆಧಾರವಾಗಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಮ್ಮನ್ನೆಲ್ಲರನ್ನು ಕರೆದು ಇವು ನಮ್ಮ ಮನೆಯ ಮಕ್ಕಳು ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಇವತ್ತೇನು ಮಹಾರಾಜರು ನಮ್ಮನ್ನು ಕರೆದಿದ್ದಾರೆ, ನಾವು ನಿಮ್ಮ ಕರೆಗೆ ಹೋಗೊಟ್ಟು ಬಂದು ನಿಮ್ಮ ಆಜ್ಞೆಯನ್ನ ಪಾಲಿಸಲಿಕ್ಕೆ ಸದಾ ಸಿದ್ಧರಿದ್ದೀವಿ ಅಂತಕ್ಕಂಥ ಮಾತನ್ನ ಮತ್ತೊಂದು ಸಲ ಪುನರುಚ್ಚರಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈನ್ ಸಮಾಜ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.